ನಮಸ್ಕಾರ ಸ್ನೇಹಿತರೆ ಒಂದು 2 ಮಂತ್ಸ್ ಬ್ಯಾಕ್ ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ಒಂದು ರಂಗೋಲಿ ಚಾನಲ್ ಬಗ್ಗೆ ನಿಮ್ಗೆ ಹೇಳಿದ್ದೆ, ನೋಡಿರ್ಬೋದು. ನೋಡಿಲ್ಲ ಅಂದರೆ ಮೇಲೆ ಐ ಬಟನ್ ಮೇಲೆ ಒಂದು ಲಿಂಕ್ ಕೊಡ್ತೀನಿ, ಆ ವಿಡಿಯೋ ನೋಡಿ, ಅದರಲ್ಲಿ ಏನು ಮಾಹಿತಿ ಕೊಟ್ಟಿದ್ದೆ ಅನ್ನೋದು. ಸೊ ಸ್ವಲ್ಪ ಇಲ್ಲಿ ಹೇಳ್ತೀನಿ. ಆ ರಂಗೋಲಿ ಚಾನಲ್ ಇತ್ತು ಸ್ನೇಹಿತರೆ, ರಂಗೋಲಿ ಚಾನಲ್ ಮಾಡಿದರು. ಆದರೆ ರಂಗೋಲಿ ಚಾನಲ್ ಮಾಡಿ ಒಂದು ಸ್ವಲ್ಪ ಇಶ್ಯೂ ಆಗಿತ್ತು ಅವ್ರ ಚಾನಲ್ ಮೇಲೆ. ಇಶ್ಯೂ ಏನು ಇತ್ತು ಅದರಲ್ಲಿ ಹೇಳಿದ್ದೀನಿ, ಕಂಪ್ಲೀಟಾಗಿ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಆ ಇಶ್ಯೂನ ಕ್ಲಿಯರ್ ಮಾಡಿ, ಕ್ರೈಟೇರಿಯಾ ಕಂಪ್ಲೀಟ್ ಆಗಿತ್ತು. ಸ್ವಲ್ಪ ಇಶ್ಯೂ ಬಂದಾಗ ಮಾನಿಟೈಸೇಷನ್ ಆಗಿರಲಿಲ್ಲ. ಸೊ ಅದನ್ನು ನಾನು ಇಶ್ಯೂ ಕ್ಲಿಯರ್ ಮಾಡಿ ಇರೋ ಪ್ರಾಬ್ಲಮನ್ನು ತೆಗೆದಾಕಿ ಮಾನಿಟೈಸೇಷನ್ ಮಾಡಿ ಕೊಟ್ಟಿದ್ದೆ 2 ಮಂತ್ಸ್ ಬ್ಯಾಕ್. ಸೊ ಈಗ ಆ ಚಾನಲ್ ಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆ. ಅರ್ನಿಂಗ್ ಅಂದರೆ ಎಷ್ಟಾಗಿದೆ ಅದು ನಿಮ್ಗೆ ತೋರಿಸ್ತೀನಿ. ಬಿಕಾಸ್ ಈ ಮಂತ್ ಅವರಿಗೆ ಪೇಮೆಂಟ್ ಬರೋದಿದೆ. ಸೊ ಪೇಮೆಂಟ್ ಬರೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಇರುತ್ತೆ ಆ್ಯಡ್ಸನ್ಸಲ್ಲಿ, ಅದೆಲ್ಲ ಮಾಡಿ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಪೇಮೆಂಟ್ ರಿಲೀಸ್ ಆಗುತ್ತೆ. ಈ ಮಂತ್ 21ಗೆ ಆ ಪೇಮೆಂಟ್ ರಿಲೀಸ್ ಆಗುತ್ತೆ. 21ಗೆ ಆಯಿತು ಅಂದರೆ 27ವರೆಗೂ ಆ ಪೇಮೆಂಟ್ ಸಿಗುತ್ತೆ. ಆ ಚಾನಲ್ ಲಿಂಕ್ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಏನಿದೆ ಚಾನಲು, ಯಾವ ರೀತಿ ಇದೆ ಚಾನಲ್, ಏನು ಕಂಟೆಂಟ್ ಹಾಕ್ತಾರೆ ಅದು ನೀವು ನೋಡ್ಬೋದು. ರಂಗೋಲಿ ಚಾನಲ್ ಇದೆ, ಯಾವ ರೀತಿ ಕಂಟೆಂಟ್ ಹಾಕ್ತಾರೆ ಅದು ಕೂಡ ನೋಡಿ. ನೀವು ಕೂಡ ಈ ರೀತಿ ವಿಡಿಯೋ ಮಾಡಿ ಚಾನಲ್ ಮೇಲೆ ಹಾಕಿ ಅರ್ನಿಂಗ್ ಮಾಡ್ಬೋದು ಸ್ನೇಹಿತರೆ. ಸೊ ಸುಮಾರು ಜನ ಈ ರೀತಿ ಮಾಡ್ತಿದ್ದಾರೆ. ನಾನು 2 ಚಾನಲ್ ಬಗ್ಗೆ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ನೀವು ಚಾನಲ್ ಮೇಲೆ ಸರ್ಚ್ ಮಾಡಿ. 2 ಮಂತ್ಸ್ ಬ್ಯಾಕ್ ಒಂದು ವಿಡಿಯೋ ಹಾಕಿದ್ದೆ. ಸೊ ಅದರಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಇವತ್ತು ಅದೇ ಚಾನಲ್ದು ಒಂದು ಸ್ವಲ್ಪ ನಾನು ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕಾಗಿದೆ. ಯಾಕಂದರೆ ಕಂಪ್ಲೀಟ್ ಸೆಟಪ್ ಮಾಡಿ ಇದೆಲ್ಲ ನಾನು ಸೆಟ್ಟಿಂಗ್ಸ್ ಮಾಡಿ ಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ. ಸೊ 15th ನಂತರ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಒಂದು ಸ್ವಲ್ಪ ಹಾಕೋದಿದೆ, ಬ್ಯಾಂಕ್ ಡೀಟೇಲ್ಸ್ ಕೂಡ ಹಾಕಿ ಕೊಡ್ತೀನಿ. ಸೊ ನಾನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದೆ. ಸೊ ಇವತ್ತು ಅವರು ಮೆಸೇಜ್ ಹಾಕಿದ್ದಾರೆ, ಸರ್ ಬ್ಯಾಂಕ್ ಡೀಟೇಲ್ಸ್ ಹಾಕಿ ಕೊಡಬೇಕು ಅಂತ ಹೇಳಿದ್ರಿ, ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿದ್ರಿ, ಬಟ್ ಅದು ಏನು ನಂಗೆ ಗೊತ್ತಾಗ್ತಾ ಇಲ್ಲ, ಒಂದು ಸ್ವಲ್ಪ ಬ್ಯಾಂಕ್ ಡೀಟೇಲ್ಸ್ ಹಾಕಿ ಕೊಡಿ ಅಂತ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಸೊ ಇವತ್ತು ಅದನ್ನೇ ನಾನು ಬ್ಯಾಂಕ್ ಡೀಟೇಲ್ಸ್ ಹಾಕ್ತಾ ಇದ್ದೀನಿ. ಬಟ್ ಇದರಲ್ಲಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಈ ರೀತಿ ಚಾನಲ್ ಮಾಡಿದರೆ ಅರ್ನಿಂಗ್ ಆಗುತ್ತಾ ಅನ್ನೋದಕ್ಕೆ ಪ್ರೂಫ್ ತೋರಿಸೋದಕ್ಕೆ ಈ ರೀತಿ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ಎಷ್ಟು ಅರ್ನಿಂಗ್ ಆಗಿದೆ, ಎಷ್ಟು ಪೇಮೆಂಟ್ ಅವ್ರಿಗೆ ಬರೋದಿದೆ ಅದೆಲ್ಲ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಫಸ್ಟ್ ಲೈಕ್ ಮಾಡಿ ಸ್ನೇಹಿತರೆ. ಯಾಕಂದರೆ ಇಂಥ ವಿಡಿಯೋ ನಾನು ನಿಮಗೆ ಮೋಟಿವೇಶನ್ ಸಿಗಲಿ, ನೀವು ಕೂಡ ಇಂಥ ಟಾಪಿಕ್ ಮೇಲೆ ಕೆಲಸ ಮಾಡಿ ಅರ್ನಿಂಗ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ಎಲ್ಲ ವೀಡಿಯೋಸ್ ಹಾಕ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಒಳ್ಳೆ ಕಮೆಂಟ್ ಹಾಕಿ, ಆಮೇಲೆ ಒಂದು ಲೈಕ್ ಕೊಡಿ. ಅದರ ಜೊತೆ ಇನ್ನೂ ನೀವು ಹೊಸದಾಗಿ ನನ್ನ ಚಾನಲ್ ಮೇಲೆ ಬಂದಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿದ್ರೇ ನಾನು ಅಪ್ಲೋಡ್ ಮಾಡಿದ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಬ್ಯಾಂಕ್ ಡೀಟೇಲ್ಸ್ ಹಾಕೋದ್ರ ಜೊತೆಗೆ ಆಗಿರೋ ಅರ್ನಿಂಗ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ಪೇಷನ್ಸ್ ಇಟ್ಟು ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಸ್ನೇಹಿತರೆ, ನನ್ನ ಚಾನಲ್ ಇದೆ, ಇಲ್ಲಿ ಅವ್ರ ಚಾನಲನ್ನು ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಯುವರ್ ಚಾನಲ್ ರಂಗೋಲಿ ಡಿಸೈನರ್ 1515 ಚಾನಲ್ ಅಂತ ಈ ಚಾನಲ್ ಹೆಸರು. ಸೊ ಚಾನಲ್ ಕೂಡ ಇಲ್ಲಿ ತೋರಿಸ್ತೀನಿ, ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಸೊ ಅವ್ರಿಗೆ ನೀವು ಕೇಳಿಕೊಂಡು ಇದನ್ನು ಸ್ವಲ್ಪ ಏನಾದರೂ ಬೇಕು ಇನ್ಫಾರ್ಮೇಷನ್ ಅಂದರೆ ಅವ್ರಿಗೆ ಕಮೆಂಟ್ ಹಾಕಿ ನೀವು ಕೇಳ್ಕೊಬೋದು. ಸೊ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಕೂಡ ನೋಡಿ, ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 5750 ಸಬ್ಸ್ಕ್ರೈಬರ್ಸ್ ಇಲ್ಲಿ ಕಾಣ್ತಿದೆ. ವಿಡಿಯೋಸ್ ಕೂಡ ಹಾಕಿದ್ದಾರೆ. ರಂಗೋಲಿ ವಿಡಿಯೋಸ್ ಮಾತ್ರ ಇವ್ರು ಹಾಕೋದು ಚಾನಲ್ ಮೇಲೆ, ರಂಗೋಲಿ ವಿಡಿಯೋಸ್ ಇದೆ. ಸೊ ಈ ಚಾನಲ್ ಇವ್ರದಿದೆ. ಸೊ ಈಗ ಇವ್ರ ಚಾನಲ್ ನಾನು ಡ್ಯಾಶ್ಬೋರ್ಡಲ್ಲಿ ಬಂದರೆ, ಸೊ ವ್ಯೂಸು ಕೂಡ ಚೆನ್ನಾಗಿದೆ. ಇಲ್ಲಿ ತೋರಿಸ್ತೀನಿ ನಿಮಗೆ ಅನಾಲಿಟಿಕ್ಸ್ನಲ್ಲಿ. ಸೊ ಇಲ್ಲಿ ನೋಡಿ, ವ್ಯೂಸ್ ಕೂಡ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ, ವ್ಯೂಸ್ ಕೂಡ ಅಷ್ಟೇ ಇದೆ. ಓಕೆ, ಸೊ ಇಲ್ಲಿ ಅರ್ನಿಂಗ್ ಹೈಡ್ ಮಾಡಿದ್ದೀನಿ. ಅರ್ನಿಂಗ್ ಆಮೇಲೆ ನಾನು ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಇಲ್ಲಿ ವಾಚ್ ಅವರ್ ಕೂಡ ನೋಡಿ 24,800, 24 ನಿಯರೆಸ್ಟ್ 25,000 ವಾಚ್ ಅವರ್ ಆಗಿದೆ. ನಮ್ಗೆ ಬೇಕಾಗಿರೋದು 4,000, ಇಲ್ಲಿ 25,000 ವಾಚ್ ಅವರ್ ಆಗಿದೆ. ಸೊ ಆಲ್ಮೋಸ್ಟ್ ಎಷ್ಟು ಪಟ್ ಆಗಿದೆ ನೀವೇ ನೋಡಿ. ಆಮೇಲೆ ಸಬ್ಸ್ಕ್ರೈಬರ್ಸ್ ಕೂಡ 28 ಡೇಸ್ ಡೇಟಾ ಮಾತ್ರ ಇದೆ. ಇಲ್ಲಿ ನಾನು ಫುಲ್ ಲಾಸ್ಟ್ ಲೈಫ್ ಟೈಮ್ ನಾನು ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅನ್ನೋದು. 5.7K ಇದೆ. ಆಮೇಲೆ ವಾಚ್ ಅವರ್ ನೋಡಿ 64,000, ಅಂದರೆ ನಿಯರೆಸ್ಟ್ 65,000 ವಾಚ್ ಅವರ್ ಆಗಿದೆ.
2.2 ಮಿಲಿಯನ್ ವ್ಯೂಸ್ ಬಂದಿದೆ ಸ್ನೇಹಿತರೆ ಈ ಚಾನಲ್ ಮೇಲೆ. ಓಕೆ, ಸೊ 21,82,000 ವ್ಯೂಸ್ ಇದೆ ಚಾನಲ್ ಮೇಲೆ. ಆಮೇಲೆ ಅರ್ನಿಂಗ್ ಇಲ್ಲಿ ರಿವೀಲ್ ಮಾಡ್ತೀನಿ ನೋಡಿ. ಲಾಸ್ಟ್ ಲೈಫ್ ಟೈಮಲ್ಲಿ ಟೋಟಲ್ ಅರ್ನಿಂಗ್, ಸೊ ಇಲ್ಲಿ ಆಗಿರೋ ಅರ್ನಿಂಗ್ $209 ಅರ್ನಿಂಗ್ ಆಗಿದೆ. ಸೊ ಮಾನಿಟೈಸೇಷನ್ ಯಾವಾಗ ಆಗಿದೆ ಅದು ತೋರಿಸ್ಕೊಡ್ತೀನಿ ನಿಮಗೆ, ಎಷ್ಟು ದಿನ ಆಯಿತು ಮಾನಿಟೈಸೇಷನ್ ಆಗಿ. ಇಲ್ಲಿ ಎಲ್ಲಿ ನೋಡೋದು ಅಂದರೆ ಇಲ್ಲಿ ನೋಡ್ಬೋದು ನೀವು, ಮಾನಿಟೈಸ್ ಆಗಿರೋ ಡೇಟ್ ಇಲ್ಲಿರುತ್ತೆ. ಇಲ್ಲಿ ನೋಡಿ ಡೇಟ್ ನೋಡ್ಬೋದು ನೀವು, ಫೆಬ್ರವರಿ 3, 2025 ಈ ಚಾನಲ್ ಮಾನಿಟೈಸ್ ಆಗಿದೆ. ಒಂದೇ ಮಂತು. ಸೊ 1 ಮಂತ್ ಆಗಿ ಒಂದು 15 ಡೇಸ್ ಆಯಿತು, 1.5 ಮಂತ್ ಆಯಿತು. 1.5 ಮಂತಲ್ಲಿ $200, ಆಲ್ಮೋಸ್ಟ್ $200 ರೀಚ್ ಆಗಿದ್ದಾರೆ. ಒಂದು ಮಂತಲ್ಲಿ ಅಂದರೆ ಫೆಬ್ರವರಿ ಮಂತ್. ಇಲ್ಲಿ ನಿಮಗೆ ಪೇಮೆಂಟ್ ತೋರಿಸ್ತೀನಿ. ಆ್ಯಡ್ಸನ್ಸ್ ಓಪನ್ ಮಾಡಿ, ಇಲ್ಲಿ ಆ್ಯಡ್ಸನ್ಸ್ ಲಾಗಿನ್ ಮಾಡ್ತಿದ್ದೀನಿ. ಅವ್ರ ಆ್ಯಡ್ಸನ್ಸ್ ಇದೆ ಇದು. ಸೊ ಇಲ್ಲಿ ನಾನು ಅವ್ರ ಆ್ಯಡ್ಸನ್ಸಲ್ಲಿ ಬಂದರೆ ನೀವು ನೋಡ್ಬೋದು ಅರ್ನಿಂಗ್ ಬ್ಯಾಲೆನ್ಸ್ ಇರೋದು $164 ಇದೆ. ಸೊ ಫೆಬ್ರವರಿ ಮಂತಲ್ಲಿ ಚಾನಲ್ ಮಾನಿಟೈಸ್ ಆಗಿದೆ. ಫೆಬ್ರವರಿ ಮಂತಲ್ಲೇ ಇವರು $100, $164 ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ರೀತಿ ಅರ್ನಿಂಗ್ ಆಗಿದೆ. ನೀವು ನೋಡ್ಬೋದು ಒಂದು ರಂಗೋಲಿ ಚಾನಲ್ ಮೇಲೂ ಇಷ್ಟೊಂದು ಅರ್ನಿಂಗ್ ಆಗುತ್ತಾ ಅನ್ನೋದಕ್ಕೆ ಇಲ್ಲಿ ಪ್ರೂಫ್ ಇದೆ. ಸೊ ನೋಡ್ಬೋದು. ಸೊ ಈಗ ಇವರ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು. ಇಲ್ಲಿ ನೋಡ್ಬೋದು ಒಂದು ನೋಟಿಫಿಕೇಶನ್ ಮೇಲ್ ಕಾಣ್ತಿದೆ ನಿಮಗೆ ಇಲ್ಲಿ. ಸೊ ಇಲ್ಲಿ ನೋಟಿಫಿಕೇಶನ್ ಇದೆ, ಆ್ಯಕ್ಷನ್ ರಿಕ್ವೈರ್ಡ್, ದೇರ್ ಆರ್ ಸಮಥಿಂಗ್ ಟು ಚೆಕ್ ಇನ್ ಯುವರ್ ಆ್ಯಡ್ಸನ್ಸ್ ಫಾರ್ ಯು ಟು ಪೇಮೆಂಟ್ಸ್ ಅಕೌಂಟ್ ಅಂತ ಇದೆ. ಸೊ ಬ್ಯಾಂಕ್ ಡೀಟೇಲ್ಸ್ ಹಾಕಿಲ್ಲ, ಅದಕ್ಕೆ ನೋಟಿಫಿಕೇಶನ್ ಕಾಣ್ತಿದೆ. ನಾವು ಗೋ ಟು ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ಸ್ವಲ್ಪ ನಾನು ಬ್ಯಾಂಕ್ ಡೀಟೇಲ್ಸ್ ಹಾಕ್ತೀನಿ. ಸೊ ಬ್ಯಾಂಕ್ ಡೀಟೇಲ್ಸ್ ಹಾಕೋದು ಹೇಗೆ ಅನ್ನೋದು ಕೂಡ ಇಲ್ಲಿ ನೀವು ನೋಡ್ಬೋದು. ಸೊ ನಾವೇನು ಮಾಡಬೇಕು, ಗೂಗಲ್ ಆ್ಯಡ್ಸನ್ಸ್ ಓಪನ್ ಮಾಡ್ಕೋಬೇಕು. ಗೂಗಲ್ ಆ್ಯಡ್ಸನ್ಸ್ ಓಪನ್ ಮಾಡಿದ ಮೇಲೆ ಇಲ್ಲಿ ನೀವು ಪೇಮೆಂಟ್ಸಲ್ಲಿ ಬಂದಾಗ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಈ ರೀತಿ ಎಲ್ಲ ಕಾಣುತ್ತೆ ನಿಮಗೆ. ಸೊ ಇಲ್ಲಿ ಕೆಲವೊಂದಿಷ್ಟು ಹೈಡ್ ಮಾಡಿರ್ತೀನಿ ನಾನು. ಇಲ್ಲಿ ಅಪ್ಡೇಟ್ ಅಂತ ಬಂದಿದೆ. ಓಕೆ, ಇಲ್ಲಿ ನಾನೇನು ಮಾಡ್ತೀನಿ, ಇಲ್ಲಿ ಕೆಳಗಡೆ ನೋಡಿ ಪೇಮೆಂಟ್ ಸೆಕ್ಷನಲ್ಲಿ ಪೇಮೆಂಟ್ ಡೀಟೇಲ್ಸ್ ಹಾಕಲಿಕ್ಕೆ ಬಂದಿದೆ. ಆ್ಯಡ್ ಪೇಮೆಂಟ್ ಮೆಥಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ಮೇಲೆ ಬ್ಯಾಂಕ್ ಡೀಟೇಲ್ಸ್ ಹಾಕಲಿಕ್ಕೆ ಇಲ್ಲಿ ಆಪ್ಷನ್ ಬರುತ್ತೆ. ಈ ರೀತಿ ಇರುತ್ತೆ, ನೀವು ನೋಡ್ಬೋದು. ಸೊ ಇಲ್ಲಿ ಮೇಲ್ಗಡೆ ಎಲ್ಲ ಪೇಮೆಂಟ್ಸ್ ಅಕೌಂಟ್ ಯೂಟ್ಯೂಬ್ ಇಂಡಿಯಾ ಇದೆ, ಪೇಮೆಂಟ್ಸ್ ಮೆಥಡ್, ಆ್ಯಡ್ ಪೇಮೆಂಟ್ ಮೆಥಡ್ ಇಲ್ಲಿದೆ. ಆ್ಯಡ್ ಪೇಮೆಂಟ್ ಮೆಥಡಲ್ಲಿ ನಾವು ಡೀಟೇಲ್ಸ್ ಹಾಕಬೇಕು. ಸೊ ಈಗ ನಾನು ಇಲ್ಲಿ ನನ್ನ ಹತ್ರ ಕಂಪ್ಲೀಟಾಗಿ ಡೀಟೇಲ್ಸ್ ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ನೀವು ಕೂಡ ಈ ರೀತಿ ರೆಡಿಯಾಗಿ. ಸೊ ನಾನಿಲ್ಲಿ ಡೀಟೇಲ್ಸ್ ಹಾಕ್ತೀನಿ. ಫಸ್ಟ್ ಹಾಕೋದೇನಿದೆ ಅಂದರೆ ನೇಮ್ ಆನ್ ಬ್ಯಾಂಕ್ ಅಕೌಂಟ್. ನೇಮ್ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಹೆಸರು ಹೇಗಿದೆ ಆ ರೀತಿ ಹೆಸರನ್ನು ಇಲ್ಲಿ ಹಾಕಬೇಕು. ಸೊ ನಾವು ಇಲ್ಲಿ ಬ್ಯಾಂಕ್ ನೇಮ್ ಇಲ್ಲಿ ಹಾಕೋಣ. ಬ್ಯಾಂಕ್ ನೇಮ್ ಹಾಕಿ, ಸಾರಿ, ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ನೇಮ್ ಆನ್ ಬ್ಯಾಂಕ್ ಅಕೌಂಟ್ ಇದೆ, ಅದು ಹಾಕ್ತೀನಿ. ಅದಾದಮೇಲೆ ಎರಡನೇ ಸೆಕ್ಷನಲ್ಲಿ ನಾನು ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕ್ ಹೆಸರು ಇಲ್ಲಿ ಹಾಕಬೇಕು. ಎರಡನೇ ಕಾಲಮಲ್ಲಿ ಬ್ಯಾಂಕ್ ನೇಮಲ್ಲಿ. ಇನ್ನು ಮುಂದೆ IFSC ಕೋಡ್ ಇದೆ, IFSC ಕೋಡ್ ಹಾಕೋಣ. ಸೊ ಇದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನಾನು ಫಟಾಫಟಾಗಿ ಇಲ್ಲಿ ಹಾಕ್ತೀನಿ. IFSC ಕೋಡ್, ಸ್ವಿಫ್ಟ್ ಕೋಡ್ ಎಲ್ಲ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ವಿಫ್ಟ್ ಕೋಡ್ ಹಾಕ್ತೀನಿ. ಅದಾದಮೇಲೆ ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಹಾಕ್ತೀನಿ. ಸೊ ಸೆಕ್ಯೂರಿಟಿ ಪರ್ಪಸ್ ನಾನು ಇದೆಲ್ಲ ಹೈಡ್ ಮಾಡಿರ್ತೀನಿ ಸ್ನೇಹಿತರೆ. ಸೊ ನೀವು ನಿಮ್ಮ ಇದರಲ್ಲಿ ನೋಡಿಕೊಂಡು ನೀವು ಹಾಕಬೇಕು. ಏನೇನು ಬೇಕಾಗಿದೆ ಅದೆಲ್ಲ ಡೀಟೇಲ್ ಇಲ್ಲಿ ಹಾಕಬೇಕು. ಇಲ್ಲಿ ಬೇಕಾಗಿರೋದು ಏನೇನು ಅಂದರೆ ಬ್ಯಾಂಕ್ ಅಕೌಂಟ್ ನಂಬರು, ಬ್ಯಾಂಕ್ ಯಾವುದು, ಬ್ಯಾಂಕ್ ನೇಮ್, ಬ್ಯಾಂಕಲ್ಲಿ ನಿಮ್ಮ ನೇಮ್ ಹೇಗಿದೆ, IFSC ಕೋಡ್, ಆಮೇಲೆ ಸ್ವಿಫ್ಟ್ ಕೋಡ್, ಇದೆಲ್ಲ ಬೇಕು. ಸೊ ಇದೆಲ್ಲ ಹಾಕಿ ನಾವೇನು ಮಾಡಬೇಕು, ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ಮೇಲೆ ಸೇವ್ ಮೇಲೆ ಸೇವ್ ಅಂತ ಬರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಡೀಟೇಲ್ಸ್ ಸೇವ್ ಮಾಡ್ಕೊಂಡು ಬಿಡಬೇಕು. ಸೊ ಇಷ್ಟು ಮಾಡಿದರೆ ಆಯಿತು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಆಗಿಬಿಡುತ್ತೆ. ಸೊ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಆಯಿತು. ಸೊ ಇಲ್ಲಿ ಈಗ ನೋಟಿಫಿಕೇಶನ್ ಬರ್ತಾ ಇತ್ತು, ಹೋಯಿತು ಅದು. ಸೊ ಇದು ಕೂಡ ಇಲ್ಲಿ ಮೇಲೆ ಕಾಣ್ತಿರೋ ಆ್ಯಕ್ಷನ್ ಬಟನ್ ಏನಿದೆ ಇದು ಕೂಡ ಹೋಗುತ್ತೆ. ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ಇದು ಹೋಗುತ್ತೆ. ಸೊ ಇದು ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಗೆಟ್ ಪೇಯ್ಡ್ ಅಂತ ಇಲ್ಲಿ ಬರ್ತಿದೆ. ಆ್ಯಕ್ಷನ್ ರಿಕ್ವೈರ್ಡ್ ಅಂತ ಕೇಳ್ತಿದೆ. ಸೊ ಇಲ್ಲಿ ನಾವು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡೋದು ಬೇಡ. ನಾವು ಡೈರೆಕ್ಟಾಗಿ ನಮ್ಮ ಚಾನಲ್ಗೆ ನಾವು ಯಾವ ಮೇಲ್ ಐಡಿಯಿಂದ ಆ್ಯಡ್ಸನ್ಸ್ ಲಿಂಕ್ ಮಾಡಿರ್ತೀವಿ ಆ ಮೇಲ್ ಐಡಿನ ಓಪನ್ ಮಾಡಿಕೊಂಡು ಅಲ್ಲಿದ್ದೇನೆ ಲಾಗಿನ್ ಮಾಡ್ಕೊಳ್ಳೋದು ಒಳ್ಳೆಯದು. ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ ನಮ್ಮ ಚಾನಲ್ ಮೇಲ್ ಐ ಡಿ ಬೇರೆ ಇರುತ್ತೆ, ಆಮೇಲೆ ಆ್ಯಡ್ಸನ್ಸ್ ಮೇಲ್ ಐ ಡಿ ಬೇರೆ ಇರುತ್ತೆ. ಹಾಗಾಗಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡೋದು ಬೇಡ. ಡೈರೆಕ್ಟಾಗಿ ನೀವು ಯಾವ ಮೇಲ್ ಐ ಡಿಯಿಂದ ಆ್ಯಡ್ಸನ್ಸ್ ಕ್ರಿಯೇಟ್ ಆಗಿದೆ ಅದನ್ನು ಓಪನ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಂಡ್ಬಿಡಿ. ಸೊ ಈಗ ನಾನು ಇಲ್ಲಿ ಒಂದು ಸ್ವಲ್ಪ ರಿಫ್ರೆಶ್ ಮಾಡ್ತೀನಿ. ಸೊ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಇಲ್ಲಿ ಕಂಪ್ಲೀಟ್ ಆಗೋದಕ್ಕೆ, ಸೆಟಪ್ ಕಂಪ್ಲೀಟ್ ಆಗಲಿಕ್ಕೆ. ಇಲ್ಲಿ ನೋಡ್ಬೋದು ಆ್ಯಕ್ಷನ್ ರಿಕ್ವೈರ್ಡ್ ಇತ್ತು, ಇಲ್ಲಿ ಗೆಟ್ ಪೇಡ್ ಸೆಟಪ್ ಕಂಪ್ಲೀಟ್ ಅಂತ ಬಂತು. ಗೆಟ್ ಪೇಡ್ನಲ್ಲಿ ಗೆಟಪ್
ಗೆಟ್ಟಿಂಗ್ ಪೇಡ್ನಲ್ಲಿ ಸೆಟಪ್ ಕಂಪ್ಲೀಟ್ ಅಂತ ಬಂದಿದೆ. ಸೊ ನಾವು ಡೀಟೇಲ್ಸ್ ಹಾಕಿದ ಮೇಲೆ ಇದು ಬಂತು. ಸೊ ನೀವು ಕೂಡ ರಂಗೋಲಿ ಚಾನಲ್ ಮಾಡಿ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಇವ್ರ ಚಾನಲ್ಗೆ ವಿಸಿಟ್ ಮಾಡಿ, ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಚಾನಲ್ ಚೆಕ್ಔಟ್ ಮಾಡಿ, ವಿಡಿಯೋಸ್ ಯಾವ ರೀತಿ ಹಾಕ್ತಿದ್ದಾರೆ ನೋಡಿ. ಯಾವುದೇ ರೀತಿಯಿಂದ ವಾಯ್ಸ್ ಓವರ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಮ್ಯೂಸಿಕ್ ಹಾಕಿ ರಂಗೋಲಿ ಬಿಡಿಸ್ತಾರೆ, ಅದನ್ನೇ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡ್ತಿದ್ದಾನೆ. ಸೊ ಇದರಿಂದ ಅವ್ರ ಚಾನಲ್ ಮಾನಿಟೈಸ್ ಆಗಿ ಸ್ವಲ್ಪ ಇಶ್ಯೂ ಆಗಿತ್ತು. ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಈ ರೀತಿ ಏನಾದರೂ ಚಾನಲ್ ಮಾಡಿ ನಿಮಗೂ ಸಮಸ್ಯೆ ಆಗಿತ್ತು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಇದರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ವಲ್ಪ ಅಮೌಂಟ್ ಪೇ ಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸಪ್ಪಲ್ಲಿ, ಇಲ್ಲ ಕಾಲ್ ಮಾಡಿಕೊಂಡು ನೀವು ಕೇಳ್ಕೊಬೋದು. ಸೊ ಈ ರೀತಿ ಚಾನಲ್ ಮಾಡಿ ನೀವು ಅರ್ನಿಂಗ್ ಮಾಡ್ಬೋದು ಸ್ನೇಹಿತರೆ. ತುಂಬ ಅರ್ನಿಂಗ್ ಇದೆ. ಯಾವ್ಯಾವ ಟಾಪಿಕ್ ಮೇಲೆ ಹೇಗೆ ಕೆಲಸ ಮಾಡ್ತೀರಾ ಜೀನೇನಾಗಿ ಮಾಡಿ. ಸುಮ್ಮನೆ ಆ ಸೆಟ್ಟಿಂಗು ಈ ಸೆಟ್ಟಿಂಗು ಈ ರೀತಿ ವಿಡಿಯೋ ಮಾಡಿ, ಆ ರೀತಿ ವಿಡಿಯೋ ಮಾಡಿ, ಅವ್ರಿಗೆ ಕಮೆಂಟ್ ಹಾಕಿ ಇವ್ರಿಗೆ ಕಮೆಂಟ್ ಹಾಕಿ ಅಂತ ಹೇಳಿ ತೊಂದರೆ ತಂದ್ಕೋಬೇಡಿ. ನೀಟಾಗಿ ಸರಿಯಾಗಿ ನಿಮ್ಮ ಚಾನಲ್ ಮೇಲೆ ನೀವು ಸರಿಯಾಗಿ ಕೆಲಸ ಮಾಡಿ ಸಾಕು. ಏನು ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಸರಿಯಾಗಿ ವಿಡಿಯೋಸ್ ಹಾಕಿ ಖಂಡಿತ ಚಾನಲ್ ಗ್ರೋ ಮಾಡಿಕೊಂಡು ದುಡ್ಡು ಕೂಡ ಮಾಡ್ತೀರಾ. ಸೊ ಅದಕ್ಕಿದೆ ಇಲ್ಲಿ ಸಾಕ್ಷಿ. ಸೊ ತೋರಿಸಿದ್ದೀನಿ. ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಹಾಕಿ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.